ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಳಗ್ಗೆನೇ ಪೂರಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಪೂರಿ ನಮ್ಮ ಫ್ರೆಂಡ್ ತುಂಬ ದಿವಸದಿಂದ ಕೇಳ್ತಾ ಇದ್ರು, ಹಾಗಾಗಿ ಇವತ್ತು ಪೂರಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಪೂರಿ ನೋಡಿ ಈ ಥರ ಬರ್ತಾ ಇದೆ. ಮೈದಾ ಕಲಸಿ ಇಟ್ಬಿಟ್ಟು ಫಸ್ಟಿಗೆ ಒಂದು ಹಾಫ್ ಆನ್ ಅವರ್ ಬಿಟ್ಬಿಡಿ, ಆಮೇಲೆ ಪೂರಿ ಎಣ್ಣೆಲಿ ಬಿಡೋಕ್ಕೆ ಬಿಡಿ. ಆಮೇಲೆ ನೋಡಿ ಈ ಥರ ಬರ್ತೈತೆ, ಫುಲ್ಲು ಬಲೂನ್ ಟೈಪಲ್ಲಿ ಬರ್ತೈತೆ, ತುಂಬ ಚೆನ್ನಾಗಿ ಬರ್ತೈತೆ ಪೂರಿ ಮತ್ತು ತರಕಾರಿ ಸಾಗು. ತುಂಬಾ ಕಾಂಬಿನೇಷನ್ ಚೆನ್ನಾಗಿರ್ತೈತೆ. ನೀವು ನೋಡ್ತಾ ಇದ್ದೀರಾ, ಪೂರಿ ಮತ್ತು ಸಾಗು ರೆಡಿ ಆಯಿತು. ತುಂಬ ದಿವಸನಿಂದ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು ಪೂರಿ ಬೇಕು ಅಂತ ನಮ್ಮ ಫ್ರೆಂಡು, ಹಾಗಾಗಿ ಮಾಡಿದ್ದೀನಿ ಇವತ್ತು. ಇನ್ನು ನನಗೆ ಅಡುಗೆಗಳು ಮಾಡೋದಂದರೆ ತುಂಬ ಇಷ್ಟ. ಎಲ್ಲ ಥರ ಅಡುಗೆನೂ ಮಾಡ್ತೀನಿ, ಅಲ್ಲಿ ಥರನೂ ಮಾಡ್ತೀನಿ, ಟಿಫನ್ ಐಟಮು ಮಾಡ್ತೀನಿ. ಅದಾದಮೇಲೆ ಇವತ್ತು ಮನೆ ಪಕ್ಕ ಇರುವಂಥ ಸೋರೆಕಾಯಿ ಗಿಡಗಳು ನೋಡಿ ಯಾವ ಥರ ಇದೆ. ಒಂದು ಸೋರೆಕಾಯಿ ಗಿಡ ನೆಟ್ಟರೆ ಎಷ್ಟೊಂದು ಸೋರೆಕಾಯಿ ಬಿಟ್ಟೈತೆ. ನಾವು ಮನೆಗೂ ಯೂಸ್ ಮಾಡ್ಕೋಬೋದು, ಇಲ್ಲ ಸೇಲು ಮಾಡ್ಬೋದು, ಇಲ್ಲ ಅಕ್ಕಪಕ್ಕದವ್ರಿಗೂ ಕೊಡ್ಬೋದು. ನಮ್ಮ ಮನೆ ಆಸುಪಾಸು ಸ್ವಲ್ಪ ಜಾಗ ಇದ್ದರೆ ಈ ಥರ ಚಪ್ಪರ ಹಾಕ್ಬಿಟ್ಟು ಬಿಟ್ಬಿಟ್ರೆ ಎಷ್ಟು ಚೆನ್ನಾಗಿ ಬೆಳ್ಕೊತೈತೆ ನೋಡಿ. ನೋಡೋಕ್ಕೆ ಕಣ್ಣು ಸಾಲದು, 2 ಕಣ್ಣು ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನೀವು ಯಾರಾದರೂ ಮನೆ ಪಕ್ಕ ಜಾಗ ಇದ್ದರೆ ಹಳ್ಳಕಾಯಿ ಮತ್ತು ಹೀರೆಕಾಯಿ, ಸೋರೆಕಾಯಿ ಗಿಡ ನೆಡಿ ಈ ಥರ ನೀವು ಮನೆಗಾಗೋಷ್ಟು ತರಕಾರಿ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅದಾದಮೇಲೆ ನನ್ನ ಫ್ರೆಂಡು ಸ್ಯಾರಿ ಕುಚ್ಚಾಕೋ ಅಂತ ಅಂಗಡಿಯಲ್ಲಿ ಎಲ್ಲ ಥರ ಸ್ಯಾರಿ ಸೇಲ್ ಮಾಡ್ತಾರೆ. ಹೊಸ ಕಲೆಕ್ಷನ್ ಬಂದಿತ್ತು, ಹಾಗೆ ನೋಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇದು ಡೋಲೋ ಸಿಲ್ಕ್ ಥರ ಸೀರೆ, ತುಂಬ ಚೆನ್ನಾಗೈತೆ. ಕಲರ್ಸ್ ಮಾತ್ರ ಎವ್ವಿ ಐತೆ ನೋಡಿ, ಸೂಪರಾಗೈತೆ. ಕಲರ್ಸ್ ಪಿಂಕು, ಪರ್ಪಲ್ಲು, ಗ್ರೀನು ಕಲರ್ಸ್ ಕಾಂಬಿನೇಷನ್ ತುಂಬಾ ಚೆನ್ನಾಗೈತೆ. ಈ ಸ್ಯಾರಿ ಪ್ರೈಸ್ ಬಂದು 1400 ರುಪೀಸ್. ಬೇಕು ಅನ್ನೋರು ಕಮೆಂಟ್ ಮಾಡಿ. ಹಾಗೆ ಮಧ್ಯಾಹ್ನ ಊಟಕ್ಕೆ ಬಸ್ಸಾಂಬಾರು, ಮುದ್ದೆ, ಅನ್ನ ಮಾಡಿದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆಯಿತು. ಅದಾದಮೇಲೆ ಇನ್ನೆರಡು ಸ್ಯಾರಿ ಹಾಕಿದ್ದೀನಿ, ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೊಂದು ರಿಕ್ವೆಸ್ಟು. ಇನ್ನು ಕ್ರೋಶಾ ಡಿಸೈನ್ಸು ನಾನು ಹಾಕೋಂಥ ವಿಡಿಯೋದಲ್ಲಿ ಮಾಡ್ತೀನಿ. ಇದು ಮನೆ ಕೆಲಸ ಎಲ್ಲ ಮುಗ್ದಿದ್ದಾದಮೇಲೆ ಕ್ರೋಶಾ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.